ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ತುಂಬ ದಿವಸದಿಂದ ಒಂದು ಮನಸ್ಸಲ್ಲಿ ಒಂದು ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ದೆ. ತಮ್ನೇಲ್ ನೋಡೇ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರಬೇಕು. ಈ ಕೈಮದ್ದು ಅನ್ನೋದು ತುಂಬ ಹಿಂದಿನ ಕಾಲದಿಂದಲೂ ಹೇಳ್ತಾ ಬಂದಿರೋ ಅಂಥದ್ದು. ಕೈಮದ್ದಿಡ್ತಾರೆ, ಹಾಗೆ ಅದರಿಂದ ಹಂಗಾಗುತ್ತೆ ಹಿಂಗಾಗುತ್ತೆ, ಪ್ರಾಣನೇ ಹೋಗುತ್ತೆ, ಊಟ ಸೇರಲ್ಲ, ವಾಮಿಟ್ ಆಗುತ್ತೆ, ಈ ಥರ ಎಲ್ಲ ಇರ್ತಿದ್ರು ನಮ್ಮ ಅಜ್ಜಿಯವರು, ತಾತವರು, ನಮ್ಮ ತಾಯಿಯವರು ಆ ಥರ ಎಲ್ಲ ಹೇಳೋರು. ಅದನ್ನು ನಾನು ಅಷ್ಟು ಸೀರಿಯಸ್ ಆಗೆಲ್ಲ ತೊಗೊಂಡಿರಲಿಲ್ಲ. ಕೆಲವರೆಲ್ಲ ಹೇಳೋರು, ಹಳ್ಳಿಗಳಲ್ಲೆಲ್ಲ ಹೋದಾಗ ಆ, ಏನೋ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟೈತೆ, ಕೈ ಮದ್ದಿಕ್ಬಿಟ್ಟಿದ್ದಾರೆ ಅವ್ರಿಗೆ, ಅದಕ್ಕೆ ಅವ್ರಿಗೆ ಹುಷಾರಿಲ್ಲ, ಊಟ ಸೇರಲ್ಲ, ಆ, ಹೇಳೋಕ್ಕಾಗಲ್ಲ, ಅವರು ಏನಾಗ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ, ಸತ್ತೋಗ್ಬೋದು ಅವರು ಅಂತ ಎಲ್ಲ ಹೇಳ್ತಾ ಇದ್ರು. ಅದು ನನಗೆ ಅದ್ರ ಬಗ್ಗೆ ಅಷ್ಟೆಲ್ಲ ನನಗೆ ಐಡಿಯಾ ಇರಲಿಲ್ಲ. ಈ ಥರ ಇರುತ್ತಾ, ಅವಾಗೆಲ್ಲ ನಮಗೇನು ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ನಮಗೆಲ್ಲ ಒಂದು ಏಜು ಒಂದು ಇದಾದ್ಮೇಲೆ ನಮಗೆ ಇವಾಗ ಅದೆಲ್ಲ ಒಂದು ರೀಸನ್ಗಳು ಗೊತ್ತಾಗ್ತಾ ಇರೋದು. ನಾನು ತುಂಬ ದಿವಸದಿಂದ ಈ ವಿಚಾರನ ತುಂಬ ಜನದ ಹತ್ರ ಕೇಳ್ತಾ ಇದ್ದೆ. ಕೈಮದ್ದು ಇಡ್ತಾರೆ ಅಂತ. ಹೌದು, ಅವರು ಕಲ್ತಿರೋ ಅಂಥ ವಿದ್ಯೆನ ಅವರು ಇಂಥ ಟೈಮ್ ಅಂತ ಇರುತ್ತೆ, ಅಕಸ್ಮಾತಾಗಿ ಅವರು ಅದನ್ನು ಹಾಕಲೇಬೇಕಂತೆ. ಯಾರು ಊಟ ತಿಂತಾರೋ ಅವ್ರಿಗೆ ಮಜ್ಜಿಗೆಲಾಗಲಿ, ಕಾಫಿಲಾಗಲಿ, ಹಾಲಲ್ಲಾಗಲಿ, ಹಾಗೆ ಯಾವುದ್ರಲ್ಲಾದರೂ ಪರವಾಗಿಲ್ಲ, ಅವರು ಕಲ್ತಿರೋ ವಿದ್ಯೆನ ಮಾತ್ರ ಅವರು ಬಿಡಲೇಬಾರ್ದಂತೆ. ಅವರು ಯಾವುದೇ ಒಂದು ರೀಸನ್ಗಾಗಲಿ ಅವರು ಅದನ್ನು ಮಿಕ್ಸ್ ಮಾಡ್ತಾರಂತೆ. ಅಕಸ್ಮಾತ್ ಆಗಾದ್ರು ಮಿಕ್ಸ್ ಮಾಡಿದ್ರೆ, ಯಾರೂ ಸಿಗಲಿಲ್ಲ ಅಂತ ಅಂದರೆ ಅವರು ಹೊಟ್ಟೆಲಿ ಹುಟ್ಟಿರೋ ಮಕ್ಳಿಗೂ ಕೂಡ ಬಿಡಲ್ವಂತೆ ಅವರು. ಹೌದು, ನನಗೆ ಕೇಳೋಕ್ಕೆ ಒಂದೊಂದು ಸತಿ ಶಾಕ್ ಅನಿಸುತ್ತೆ. ಅದು ಕಲ್ತಿರೋ ವಿದ್ಯೆನ ಅವರು ಬಿಟ್ಟರೆ ಅವ್ರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು, ಕಲ್ತಿರೋ ವಿದ್ಯೆ ಪ್ರಾಬ್ಲಮ್ ಆಗುತ್ತೆ ಅಂತ ಇವರು ಮಕ್ಳಿಗೂ ಎಷ್ಟು ಇದು ಮಾಡ್ತಾರೆ ಅಂತ ಅಂದರೆ, ಮದ್ದನ್ನ ಅವ್ರಿಗೆ ಹಾಕ್ತಾರಂತೆ. ಇಲ್ಲಾಂದರೆ ಅವರು ತಿನ್ನೋ ಅನ್ನ ಹುಳ ಆಗುತ್ತೆ ಅಂತ ಹೇಳೋರು. ಅದನ್ನು ಕೂಡ ಮಾಡ್ತಾರೆ. ಯಾರು ಹಾಕ್ತಾರೆ ಹಂಗಾದ್ರೆ? ಈ ಕೈಮದ್ದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಕೈಮದ್ದು ಹಾಕಿದ್ದಾರೆ ಅನ್ನೋದು? ಹೆಂಗೆ ಗೊತ್ತಾಗುತ್ತೆ ನಮಗೆ? ಕೆಲವೊಂದು ಸತಿ ವಾಮಿಟ್ ಆಗೋದು, ಸ್ಮೆಲ್ ಅಂದ್ರೇ ಆಗಲ್ಲ, ಊಟದ ಕಡೆ ಇಂಟ್ರೆಸ್ಟ್ ಇರಲ್ಲ, ಹಾಗೆ ಯಾರೇ ಬಂದು ಮಾತಾಡ್ಸಿದ್ರು ಅವ್ರ ಕಡೆ ಇಂಟ್ರೆಸ್ಟ್ ಇರಲ್ಲ, ಏನೋ ಒಂದು ಸ್ವಲ್ಪ ಏನು ಪೂರ್ತಿನೇ ಲೇಜಿ, ಯಾವುದೂ ಕಡೆ ಇಂಟ್ರೆಸ್ಟ್ ಇರಲ್ಲ, ನಂಗೆ ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು ಅನ್ನೋದೆಲ್ಲ ಇಂಟ್ರೆಸ್ಟ್ ಇರಲ್ಲ. ಈ ಥರ ಎಲ್ಲ ಜಾಸ್ತಿ ಈ ಥರ ಆಗ್ತಾ ಇರುತ್ತಂತೆ ಅವ್ರಿಗೆ. ಅವಾಗೆಲ್ಲ ನೋಡಿರ್ಬೋದು, ಜಾಸ್ತಿ ತುಂಬ ಯಾರ ಮನೇಲೂ ಊಟಗಳನ್ನ ಮಾಡ್ತಾ ಇರಲಿಲ್ವಂತೆ. ಆಗಿನ ಕಾಲದಲ್ಲಿ ಯಾರನ್ನೂ ಕೂಡ ನಂಬ್ತಾ ಇರಲಿಲ್ವಂತೆ. ಅವಾಗೆಲ್ಲ ನಮ್ಮ ತಂದೆ ಕಾಲದಲ್ಲೆಲ್ಲ ಹೇಳೋರು, ಅವ್ರ ಮನೇಲಿ ಊಟ ಮಾಡಬಾರ್ದು, ಇವ್ರ ಮನೇಲಿ ಊಟ ಮಾಡಬಾರ್ದು, ತಿನ್ನೋ ಅನ್ನಕ್ಕೆ ವಿಷ ಹಾಕ್ಬಿಡ್ತಾರೆ, ಹಂಗೆ ಹಿಂಗೆ ಅಂತೆಲ್ಲ ಕೆಲವರೆಲ್ಲ ಮಾತಾಡೋರು. ನಮ್ಮ ತಂದೆನೂ ಕೂಡ ಕೆಲವೊಂದು ವಿಚಾರಗಳನ್ನ ಹಳ್ಳಿಗಳಲ್ಲೆಲ್ಲ ಹಿಂಗೆ ಮಾಡ್ತಾರೆ ಅನ್ನೋದನ್ನ ನಾವು ಸಣ್ಣ ವಯಸ್ಸಲ್ಲಿದ್ದಾಗೆ ಹೇಳೋರು. ನೀವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿರ್ಬೋದು, ಎಲ್ಲೇ ಹಳ್ಳಿಯವರು ಎಲ್ಲೇ ಹೋಗಲಿ, ಎಲೆ ಅಡಿಕೆ ಜೊತೆಗೆ ಈ ಕೆಲವೊಂದು ಸಾಮಗ್ರಿಗಳನ್ನ ಇಟ್ಕೊಂಡು ಹೋಗಿರೋರು. ಅದು ಯಾವುದು ಅಂತ ಕೂಡ ಇದರಲ್ಲಿ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದನ್ನು ನೀವು ಮರಿದಿರ ತಗೊಂಡೋದ್ರೆ ಕೂಡ ನಿಮಗೆ ಯಾರು ಏನೇ ಹಾಕಿದ್ರು ಕೂಡ ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನೀವು ಕೈಮದ್ದು ಹಾಕಿದ್ದಾರೆ ಅಂತ ನಮಗೂ ಕೂಡ ಯಾವುದೇ ಕಾರಣಕ್ಕೂ ತಿಳ್ಕೊಳ್ಳೋದಕ್ಕೂ ಆಗಲ್ಲ. ಯಾಕಂದರೆ ನೀವು ಯಾವುದೇ ಹಾಸ್ಪಿಟ್ಲಿಗೆ ಹೋದರೂ ಕೂಡ ಅದು ಯಾವುದೇ ರೀತಿ ನಮಗೆ ಯಾವುದೂ ರಿಪೋರ್ಟು ಕೂಡ ಕರೆಕ್ಟಾಗಿ ಬರಲ್ಲ. ಯಾಕಂದರೆ ಅದು ಕೈಮದ್ದು ಹಾಕಿದ್ದಾರೆ ಅನ್ನೋದು ಸೈನ್ಸಲ್ಲೆಲ್ಲ ಜಾಸ್ತಿ ತೋರಿಸಲ್ಲ. ಅದೊಂಥರ ಸ್ಲೋ ಪಾಯ್ಸನ್ ಥರ, ನೀವು ಸಾಯೋಕ್ಕೂ ಆಗಲ್ಲ, ಬದುಕೋಕ್ಕೂ ಆಗಲ್ಲ, ಆ ಥರ ಸ್ಲೋ ಪಾಯ್ಸನ್ ಥರ ಅವರು ಹಾಕ್ತಾ ಇರ್ತಾರೆ. ಅದು ಯಾರಿಗೂ ಕೂಡ ಗೊತ್ತಾಗಲ್ಲ ಅದು ಏನರಿಂದ ಮಾಡಿರ್ತಾರೆ ಅಂತ. ಕೆಲವೊಂದು ವಿಷ ಪದಾರ್ಥಗಳನ್ನ ಸೇರಿಸಿ ಅವರು ಮಾಡಿಕೊಂಡು ಅದನ್ನು ಮಡ್ಕೊಂಡಿರ್ತಾರೆ. ಯಾರಾದರೂ ಅಕಸ್ಮಾತು ನಮಗೆ ಆಗದೇ ಇದ್ದವರು ಬರ್ತಾರಲ್ವ, ನಮಗೆ ಅವ್ರನ್ನ ಕಂಡ್ರೆ ಆಗಲ್ಲ, ಇವ್ರನ್ನ ಕಂಡ್ರೆ ಆಗಲ್ಲ ಅಂತ ಹೇಳ್ತಾರಲ್ವ, ಅಂಥವ್ರಿಗೆ ಅವರು ಅದನ್ನು ಬೆರೆಸಿ ಕೊಟ್ಬಿಡ್ತಾರೆ. ಯಾವುದು ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ನಮಗೆ ಊಟ ಹೆಂಗೆ ಮಾಡಬೇಕು ಅನ್ನೋದೇ ಇದರಲ್ಲಿ ನಮಗೆ ಗೊತ್ತೇ ಆಗಲ್ಲ. ಯಾಕೆ ಅಂದರೆ ಈ ಶತ್ರುಗಳು ಎಲ್ಲೂ ಇರಲ್ಲ, ಸುತ್ತಮುತ್ತನೇ ಇರ್ತಾರೆ, ಸಂಬಂಧಗಳಲ್ಲೇ ಇರ್ತಾರೆ.
ಎಲ್ಲ ನಮ್ಮ ಜೊತೆಗೆ ಇರ್ತಾರೆ, ನಮ್ಮಿದಕ್ಕೆ ತಿಂತಾ ಇರ್ತಾರೆ, ನಮಗೆ ದ್ರೋಹ ಬಗೀತಾರೆ, ಈ ಥರ ಕೈ ಮದ್ದನ್ನ ಹಾಕ್ತಾರಂತೆ. ಇವೆಲ್ಲ ಒಂದು ಒಂಥರ ಕೆಟ್ಟ ಜನ ಅಂತಲೇ ಹೇಳ್ಬೋದು. ಈ ಕೆಟ್ಟ ಜನ ಅವರು ಅದನ್ನು ಪಾಲಿಸ್ಕೊಂಬಂದ್ಬಿಟ್ಟಿರ್ತಾರೆ. ಅವರು ಹೆತ್ತು ಮಕ್ಳಿಗೇನೆ ಬಿಡಲ್ಲ ಅಂತ ಅಂದರೆ ಇನ್ನು ಬೇರೆಯವ್ರಿಗೆಲ್ಲ ಬಿಡ್ತಾರಾ? ಅಷ್ಟನ್ನು ನಾವು ತಿಳ್ಕೊಬೇಕು. ಹಾಗೆ ಇದನ್ನು ನೀವು ಎಲ್ಲೇ ಊಟ ಮಾಡಿ, ಏನೇ ಮಾಡಿ, ಆ, ಎಲ್ಲೇ ಹೋದ್ರೂ ನೀವು ಖಂಡಿತವಾಗ್ಲೂ ಒಂದು ಏಲಕ್ಕಿನ ತಗೊಂಡೋಗಿ, ನಿಜವಾಗ್ಲೂ ಅದು ಏಲಕ್ಕಿ ಅದು ಎಷ್ಟೇ ನೀವು ಕೆಟ್ಟದ್ದು ಪದಾರ್ಥಗಳನ್ನ ತಿಂದ್ರೂ ಕೂಡ ಅದು ಆಚೆ ಹಾಕೋಷ್ಟು ಅದಕ್ಕೆ ತುಂಬಾ ಪವರ್ ಇರೋ ಅಂಥದ್ದು. ಏಲಕ್ಕಿನ ತಗೊಂಡೋಗಿ ಖಂಡಿತವಾಗ್ಲೂ ಇದು ತುಂಬಾ ಯೂಸ್ ಆಗುತ್ತೆ. ತುಂಬ ಹೆಲ್ತ್ಗೂ ಕೂಡ ಒಳ್ಳೆಯದು. ಎಲ್ಲೇ ಊಟ ಮಾಡಿ, ನೀರು ಕುಡೀರಿ, ಒಂದು ಜ್ಯೂಸ್ ಕುಡೀರಿ, ಒಂದು ಕಾಫಿ ಕುಡೀರಿ, ಟೀ ಕುಡೀರಿ, ಹಾಲು ಕುಡೀರಿ, ಹಾಗೆ ಬೇರೆ ಏನಾದರೂ ಊಟ ಮಾಡಿ. ಫ್ರೆಂಡ್ಸ್ ಜೊತೆ ತಿಂದರೂ ಪರವಾಗಿಲ್ಲ, ಹಾಗೆ ಎಲ್ಲೇ ಹೋಟೆಲಲ್ಲೂ ತಿಂದರೂ ಪರವಾಗಿಲ್ಲ, ಹಾಗೆ ರಿಲೇಷನ್ ಮನೆಯಲ್ಲೂ ತಿಂದರೂ ಪರವಾಗಿಲ್ಲ, ಹಾಗೆ ಅಕ್ಕ ತಂಗಿ ಅಣ್ಣ ತಮ್ಮ ಎಂಥ ಮನೆ ಅಕಸ್ಮಾತಾಗಿ ಎಲ್ಲಿ ಯಾರು ಮಿಕ್ಸ್ ಮಾಡಿರ್ತಾರೆ ಅನ್ನೋದೇ ನಮಗೆ ಈಗಿನ ಇದರಲ್ಲಿ ನಮ್ಗೆ ಅರ್ಥನೇ ಆಗಲ್ಲ. ಅಷ್ಟು ನಂಬಿಕೆ ಕೆಡ್ಸ್ಕೊತಾ ಇರೋವಂಥ ಕಾಲ ಆಗ್ಬಿಟ್ಟಿದೆ ನಮಗೆ. ಮನುಷ್ಯತ್ವನೇ ಇಲ್ಲ ಅನ್ನೋ ಇದರಲ್ಲಿ ನಾವು ಯಾವುದಕ್ಕೂ ಕೂಡ ಬೆಲೆನೇ ಕೊಡಬೇಕಾಗಿಲ್ಲ. ಅದಕ್ಕೆ ನೀವು ಏಲಕ್ಕಿನ ಎಲ್ಲೇ ಹೋಗಿ, ಆಲ್ಮೋಸ್ಟ್ ನೀವು ಎಲ್ಲೇ ತಿನ್ನಿ, ಒಂದರಿಂದ 2 ಕಾಳು ಏಲಕ್ಕಿನ ಬಾಯಲ್ಲಿ ಹಾಕ್ಕೊಂಡು ನೀವು ತಿಂದ ತಕ್ಷಣ ನಿಮಗೆ ಏನಿರುತ್ತೆ ವಿಷಾಹಾರ, ನಿಮಗೆ ಆಹಾರ ಏನಾಗಿರುತ್ತೆ, ವಿಷ ಏನಿರುತ್ತೆ ಅದಕ್ಕೆ ಅದು ಮಿಕ್ಸ್ ಆಗಿ ನಮಗೆ ಈ ಪಾಯ್ಸನ್ ಅನ್ನೋದನ್ನ ನೀಟಾಗಿ ಇದನ್ನು ತೆಗ್ದಾಕ್ಬಿಡುತ್ತೆ. ಅದು ನಮಗೆ ಮೋಷನಲ್ಲಿ ನೀಟಾಗಿ ಹೋಗ್ಬಿಡುತ್ತೆ. ಇಷ್ಟು ನಾನು ತಿಳ್ಕೊಂಡಿರೋ ಅಂಥದ್ದು. ಯಾಕಂದರೆ ಸಾಮಾನ್ಯವಾಗಿ ಆಗಿನ ಕಾಲದಲ್ಲೆಲ್ಲ ಎಲೆ ಅಡಿಕೆ ಜೊತೆ ಇದನ್ನು ತಿನ್ನೋ ಅಂಥ ಅಭ್ಯಾಸ ಕೂಡ ಇತ್ತು. ಅದು ನಾವೇನಕ್ಕೆ ತಿಂತಾರೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಚಿಕ್ಕ ಹುಡುಗರಲ್ಲಿ ನಾವೆಲ್ಲ ಹಂಗಂಗೆ ಬಿಡ್ಸ್ಕೊಂಡು ತಿಂತಾಯಿದ್ವಿ. ಅವರು ತಾತರು ಅಜ್ಜಿಯಂದರು ಎಲ್ಲ ಇಟ್ಟಿರ್ತಾರಲ್ಲ, ಅದನ್ನೆಲ್ಲ ನಾವು ಬಿಡ್ಸ್ಕೊಂಡು ಹಂಗೆ ತಿನ್ಕೊಂಡ್ಬಿಡ್ತಿದ್ವಿ. ಗೊತ್ತಾಗ್ತಾ ಇರಲಿಲ್ಲ ನಮಗೆ ಆ ವಯಸ್ಸಿನಲ್ಲಿ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ. ಬಟ್ ಇವಾಗ ಆ ಥರ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ. ಈ ಥರ ಆದಮೇಲೆ ಇಷ್ಟಾದರೂ ಆದಮೇಲೆ ನೀವು ಹುಷಾರಾಗಿರಬೇಕು. ಯಾವುದೇ ಒಂದು ಡಾಕ್ಟರ್ಸ್ಗಳು ಕೂಡ ಇದನ್ನು ಏನೂ ರೀಸನ್ ಕೂಡ ಹೇಳೋಕ್ಕಾಗಲ್ಲ, ಹಾಗೆ ಯಾವುದ್ರಲ್ಲೂ ಕೂಡ ಇದನ್ನು ಇದು ಮಾಡೋಕ್ಕಾಗಲ್ಲ, ಪ್ರೂವ್ ಮಾಡೋಕ್ಕಾಗಲ್ಲ. ಸೈನ್ಸಲ್ಲಿ ಕೂಡ ಇದನ್ನು ಒಂದು ಮೆಡಿಸನ್ಸ್ ಕೂಡ ಇಲ್ಲ. ಮೆಡಿಸನ್ಸ್ ಇದ್ದರೂ ಕೂಡ ಅವ್ರೇನು ಮಾಡಲ್ಲ. ನಾವು ಒಂಥರ ಆಗ್ಬಿಟ್ಟಿರ್ತೀವಿ. ನಾವು ಊಟ ಸೇರಲ್ಲ, ಏನೂ ಸೇರಲ್ಲ, ನಮಗೊಂಥರ ಎಲ್ಲ ಥರದ್ದು ಟೆಸ್ಟ್ಗಳನ್ನೂ ಮಾಡಿಸ್ಕೊಂಡಿರ್ತೀವಿ, ಯಾವುದು ಯೂಸ್ ಆಗಲ್ಲ. ಅವ್ರೇನು ಮಾಡ್ತಾರೆ, ನಮಗೆ ಚೆನ್ನಾಗಿ ನಿದ್ದೆ ಬರಲಿ ಅಂದ್ಬಿಟ್ಟು ನಿದ್ದೆ ಮಾತ್ರೆಗಳನ್ನ ಕೊಡ್ತಾರೆ. ಅದನ್ನು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿರ್ತೀವಿ, ಊಟ ಸೇರಲ್ಲ, ಏನೂ ಆಗಲ್ಲ. ಇದು ಬೆಸ್ಟ್ ಅಂತ ಅಂದರೆ ಏಲಕ್ಕಿನ ತಿನ್ನಿ. ಇದು ನಿಮಗೆ ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು. ಇಷ್ಟು ಮೀರಿ ಇದಾಯಿತು, ನಿಮಗೆ ತುಂಬ ಜಾಸ್ತಿ ಆಗಿದೆ ಅಂತ ಅಂದರೆ ಖಂಡಿತವಾಗ್ಲೂ ಆಯುರ್ವೇದದಲ್ಲಿ ಇದಕ್ಕೆ ಮೆಡಿಸನ್ ಇದೆ. ಖಂಡಿತವಾಗ್ಲೂ ಅದನ್ನು ನೀವು ಕೂಡ ಇದು ಯಾರಿಗೆಲ್ಲ ಹಾಕಿದ್ದಾರೋ ಖಂಡಿತವಾಗ್ಲೂ ಇದನ್ನು ತೊಗೋಬೋದು. ತುಂಬ ದಿವಸದಿಂದ ಇದನ್ನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನೆನಪಾಗ್ತಾ ಇರಲಿಲ್ಲ. ಈಗ ಯಾವುದೋ ಹಿಂಗೆ ಅವರು ಇವರು ಮಾತಾಡುವಾಗ ಒಂದು ನೆನಪಾಯಿತು, ಹಾಗಾಗಿ ಈ ವಿಡಿಯೋ ಮಾಡೋಕ್ಕೆ ಅನುಕೂಲ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಯೂಸ್ ಆದರೆ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.